ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಶುರುವಾಗ್ತಾ ಇದೆ. ಇದರ ಮಧ್ಯೆ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಇನ್ನಷ್ಟು ಆತಂಕವನ್ನ ಜಾಸ್ತಿ ಮಾಡೋ ರೀತಿಯಲ್ಲೇ ಇದೆ. ಯಾಕಂದ್ರೆ ಟ್ರಂಪ್ ಹೇಳಿದ್ದಾರೆ, ನನ್ನ ಹತ್ಯೆ ನಡೆದ್ರೆ ಇರಾನ್ ವಿರುದ್ಧ ಹಿಂದೆಂದೂ ಕಾಣದ ಮಟ್ಟದ ಭಾರೀ ಸೇನಾ ದಾಳಿ ನಡೆಸುವಂತೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯೂಯಾರ್ಕ್ ಪೋಸ್ಟ್ಗೆ ಕೊಟ್ಟ ಸಂದರ್ಶನದಲ್ಲಿ ಮಾತನಾಡಿರೋ ಟ್ರಂಪ್, ಇರಾನ್ ಅನೇಕ ವರ್ಷಗಳಿಂದಲೇ ನನ್ನನ್ನು ಹತ್ಯೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಸದ್ಯ ನನ್ನ ವಿರುದ್ಧ ಹೊಸದಾಗಿ ಯಾವುದೇ ಹತ್ಯೆಯ ಸಂಚು ರೂಪಿಸಿರೋದ್ರ ಬಗ್ಗೆ ಗುಪ್ತಚರ ಮಾಹಿತಿ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಾನು ಬಹಳ ವರ್ಷಗಳಿಂದ ಟಾರ್ಗೆಟ್ ಆಗಿದ್ದೀನಿ. ನನಗೇನಾದರೂ ಆದರೆ ಅವರು ಹಿಂದೆಂದೂ ಕಾಣದ ಮಟ್ಟದಲ್ಲಿ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸೋ ಹಾಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇಸ್ರೇಲ್ ಟ್ರಂಪ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಸಂಚು ರೂಪಿಸಿದೆ ಅನ್ನೋ ಗುಪ್ತಚರ ಮಾಹಿತಿ ಕೊಟ್ಟಿದೆ ಅನ್ನೋ ವರದಿಗಳ ಬೆನ್ನಲ್ಲೇ ಟ್ರಂಪ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಹೊಸದಾಗಿ ಯಾವುದೇ ಬೆದರಿಕೆ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಸ್ರೇಲ್ ಯಾವುದೇ ಹೊಸ ಮಾಹಿತಿ ಕೊಟ್ಟಿಲ್ಲ. ನಾನು ಬಹಳ ವರ್ಷಗಳಿಂದ ಇರಾನ್ನ ಹತ್ಯೆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲೇ ಇದ್ದೀನಿ, ಜೀವನವೇ ಹೀಗಿದೆ ಅಂತ ಹೇಳಿದ್ದಾರೆ. ಹಾಗೆ ತಮ್ಮ ಹಾಸ್ಯ ಶೈಲಿಯಲ್ಲಿ, ನಾನು ಇಲ್ಲದೆ ಇದ್ರೆ ನೀವು ನನ್ನನ್ನು ಮಿಸ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಅಂತಾನೂ ಹೇಳಿದ್ದಾರೆ. ಈ ವಾರದ ಆರಂಭದಲ್ಲೂ ಟ್ರಂಪ್ ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು. ನ್ಯಾಟೋ ಶೃಂಗಸಭೆಯ ನಂತರ ಮಾತನಾಡಿದ ಅವರು, ನಾನು ಇರಾನ್ನ ನಂಬರ್ 1 ಗುರಿ. ಅವರ ಕೆಲವು ನಾಯಕರು ಈಗಿಲ್ಲ, ಈಗ ಹೊಸ ನಾಯಕರು ಬಂದಿದ್ದಾರೆ. ಅವರು ಇರದೇ ಹೋಗಬಹುದು, ಹಾಗೆ ನಾನು ಇರದೇ ಹೋಗಬಹುದು, ಯಾಕೆಂದ್ರೆ ನಾನು ಅವರ ಮೇನ್ ಟಾರ್ಗೆಟ್ ಅಂತ ಹೇಳಿದ್ರು. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಹೊಂದೋದಕ್ಕೆ ಅವಕಾಶ ಕೊಡಬಾರದು ಅಂತ ಪುನರುಚ್ಚರಿಸಿದ ಟ್ರಂಪ್, ಭವಿಷ್ಯದಲ್ಲಿ ಉದ್ವಿಗ್ನತೆ ಉಂಟಾದರೂ ಅದು ದೀರ್ಘಕಾಲದ ಯುದ್ಧವಾಗಿ ಮಾರ್ಪಡೋದಿಲ್ಲ ಅಂತಾನೂ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇರಾನ್ ಮೇಲೆ ಕೈಗೊಂಡಿದ್ದ ದಾಳಿಯನ್ನು ನಿಲ್ಲಿಸಿದ್ದಕ್ಕಾಗಿ ಅಮೆರಿಕ ಹೇಳಿದ ಬೆನ್ನಲ್ಲೇ ಇರಾನ್ ಮೇಲೆ ನಿಗೂಢ ದಾಳಿ ನಡೆದಿದೆ. ಇರಾನ್ ಅನೇಕ ಪ್ರದೇಶಗಳಲ್ಲಿ ವಾಯುದಾಳಿಗಳಿಂದ ಸ್ಫೋಟ ಸಂಭವಿಸಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಅಂತ್ಯಕ್ರಿಯೆ ಬೆನ್ನಲ್ಲೇ ದಾಳಿ ನಡೆದಿದೆ ಅಂತ ವರದಿಯಾಗಿದೆ. ಈ ದಾಳಿಗಳಿಗೆ ಇರಾನ್ ಯಾವುದೇ ದೇಶವನ್ನು ನೇರವಾಗಿ ದೂಷಿಸದಿರೋದಕ್ಕೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಹಾಗೆ ಅಮೆರಿಕ ಜೊತೆ ಸೇರಿ ಯುದ್ಧ ಶುರು ಮಾಡಿದ್ದ ಇಸ್ರೇಲ್ ಕೂಡ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ. No, I'm number 1 on the kill list for Iran. They're lovely people. I'm number 1. So I don't know. I can't tell you that, but I don't really care because I'm doing my job and I'm doing it, I hope, better than anybody's ever done it, because we have a country that's hot and really, really successful. But I mention it only because it's on the list. I mean, it came out. There was another list came out yesterday, and I'm number 1 on. I like being number 1 on TikTok better, but I'm number 1 on the list for killing. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.